ಈಗ ಪತ್ರಿಕಾಗೋಷ್ಠಿ ಕರೆದಿದ್ದೇನೆಂದರೆ 850 ಸ್ಕ್ವೈರ್ ಕಿಲೋಮೀಟರ್ ಇರುವಂಥ ಅರಣ್ಯ ಅದು. 850 ಸ್ಕ್ವೈರ್ ಕಿಲೋಮೀಟರ್, ಈ ಕಡೆ 850, ಹಿಂಗೆ 850. ಇಷ್ಟರಲ್ಲಿ ಬಳಕೆ ಆಗ್ತಾ ಇರೋದು ಸಫಾರಿಗೆ ಕೇವಲ 50ರಿಂದ 75 ಕಿಲೋಮೀಟರ್ ಮಾತ್ರ. ಇದರಲ್ಲಿ ಸರ್ಕಾರ ಮಧ್ಯಪ್ರವೇಶ ಮಾಡಿ ಅಧ್ಯಯನ ಮಾಡಿ ಸ್ಟೇಕ್ ಹೋಲ್ಡರ್ಸ್ನೆಲ್ಲ ಕರೆಸಿ ನೀವು ಬೇಕಾದಷ್ಟು ರೆಸಾರ್ಟ್ ಕಟ್ಟಿ ಪ್ರವಾಸೋದ್ಯಮ ಬೆಳೆಸಿ ಸಾಕಷ್ಟು ಲೋನ್ ಕೊಡ್ತೀವಿ ಅಂತ ಹೇಳಿ ಸಾಕಷ್ಟು ಎಲ್ಲ ಬ್ಯಾಂಕ್ಗಳು ಲೋನ್ ಕೊಟ್ಟು ಎಲ್ಲ ಬೆಳೆಸ್ಬಿಟ್ಟು ಕೊನೆಗೆ ಏಕಾಏಕಿ ಆದೇಶ ಮಾಡೋದು ಎಷ್ಟು ಸರಿ? ನೂರಾರು ಎಲ್ಲಿ ಕೆಲಸ ಮಾಡ್ತಿರೋ 90% ರೈತರ ಮಕ್ಕಳೇನೆ. ರೈತರ ಮಕ್ಕಳಿಂದ ಬೇರೆ ಯಾರು ಹೊರಗಡೆಯಿಂದ ಯಾರು ಅಲ್ಲಿ ಹೋಗಿ ಉಳ್ಕೊಂಡಿದ್ದಿಲ್ಲ. ಕಾಡಂಚಿನಲ್ಲಿ ಕೆಲಸ ಮಾಡೋದು ಅಕ್ಕಪಕ್ಕ ಹಳ್ಳಿಯವರು ಬಿಟ್ಟು ಯಾರು ಎಲ್ಲ ರೈತರ ಮಕ್ಕಳೇ, ಅಲ್ಲಿರೋರೆಲ್ಲ ರೈತರ ಮಕ್ಕಳೇ. ಇನ್ನೇನು ರೆಸಾರ್ಟಲ್ಲಿ ಒಳಗಡೆ ಮಾಡೋ ಕೆಲಸ ಮಾಡೋವಂಥವ್ರಿಂದ ಹೊರಗಡೆಯಿಂದ ಬಂದಿರ್ಬೋದು. ಆದರೆ HD ಕೋಟೆ ಶಾಸಕರು, ನಮ್ಮ ಗುಂಡ್ಲುಪೇಟೆ ಶಾಸಕರು ಇದ್ರ ಬಗ್ಗೆ ಎಲ್ಲ ಈ ಅಧ್ಯಯನ ಮಾಡಿ ಮಾಡಬೇಕಾಗಿತ್ತು. ಮಾನ್ಯ ನಮ್ಮ ಈಶ್ವರ ಖಂಡೆಯವರು ಅದು ಯಾಕೆ ಏಕಾಏಕಿ ಮಾಡಿದ್ರು ಗೊತ್ತಿಲ್ಲ. ಮುಂಚೆ ಎಲ್ಲ ಸಣ್ಣ ಒಂದು ಆದೇಶ ಮಾಡಬೇಕಾದ್ರೆ ಸರ್ಕಾರ ಸ್ಟೇಕ್ ಹೋಲ್ಡರ್ಸ್ ಸಭೆ ಕರೀರಿ, ಎಲ್ಲ ಉದ್ಯಮದಾರರ ಸಭೆ ಕರೀತಾ ಇದ್ರು. ಈ ಸಲ ಯಾಕೆ ಮಾಡಿದ್ರು ಏನೂ ಗೊತ್ತಿಲ್ಲ. ಸರ್ಕಾರ ನಾವೇನು ಹೇಳಿದ್ದೀವಿ, ಹೋಟ್ಲ್ ಮಾಲೀಕರ ಸಂಘ ಇರ್ಬೋದು, ಸಂಘ ಸಂಸ್ಥೆ ಒಕ್ಕೂಟದಿರ್ಬೋದು, ಪ್ರವಾಸ ನಾವೇನು ಹೇಳಿದ್ದೀವಿ, ಸರ್ಕಾರ ಹೊಸ ಆದೇಶ ಮಾಡಲಿ. ಏಕಾಏಕಿ ಸಾವಿರಾರು ಕೋಟಿ ರೂಪಾಯಿ ಹಣ ಹೂಡಿದ್ದಾರೆ. 8,000ಕ್ಕಿಂತ ಜಾಸ್ತಿ ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟು ನಾವು ಜಾಬ್ ಕ್ರಿಯೇಟ್ ಮಾಡಿದ್ವಿ. ಅವ್ರಿಗೆಲ್ಲ ಊಟೋಪಚಾರ, ಸಂಬಳ ಎಷ್ಟೋ ಜನ ಕೆಲವರೆಲ್ಲ ಕೆಲಸದಿಂದ ತೆಗೀತಾ ಇದ್ದಾರೆ. ಅದೆಲ್ಲ ಮಾಡಬೇಡಿ ಅಂತ ಹೇಳ್ತೇವೆ. ಸ್ವಲ್ಪ ದಿನದಲ್ಲಿ ಸರ್ಕಾರ ಚೇಂಜ್ ಮಾಡ್ಬೋದು, ಆದೇಶನ ಪುನರ್ ಪರಿಶೀಲನೆ ಮಾಡಿ ಅಂತ ಕೇಳಿದ್ದೀವಿ. ಈ ಭಾಗದ ನಮ್ಮ ಮೈಸೂರಿನವರಾದಂಥ ಮುಖ್ಯಮಂತ್ರಿಗಳು, ಸನ್ಮಾನ್ಯ ಮುಖ್ಯಮಂತ್ರಿಗಳು ಇದರಲ್ಲಿ ತೀವ್ರವಾಗಿ ಆದಷ್ಟು ಬೇಗ ಅವರು ಮನಸ್ಸು ಮಾಡಿ ನಮ್ಮ ಅರಣ್ಯ ಸಚಿವರ ಗಮನಕ್ಕೆ ತಂದು ಈ ಆದೇಶನ ಹಿಂಪಡೆದು SOP ಹೊಸದು ಮಾಡಲಿ. ಅವ್ರಿಗೆ ಏನು ರೈತರಿಗೆ ಅನಾನುಕೂಲ ಆಗುತ್ತೆ, ಸಾವಪ್ಪದೆ ಇವ್ರಿಗೂ ಒಂದಷ್ಟು ಪರ್ಸೆಂಟೇಜ್ ಮಟ್ಟಿ ತೆರಿಗೆಗಳು ಕೂಡ ರಾಜ್ಯ ಸರ್ಕಾರಕ್ಕೆ ಬೇಕಾದಷ್ಟು ಬರ್ತಾ ಇದೆ. ಆ ತೆರಿಗೆಯನ್ನು ಬರೋದ್ರಿಂದ ಅವ್ರಿಗೂ ಕೂಡ ಸಂಬಳ ಕೊಡಲಿಕ್ಕೆ ಮತ್ತು ಈ 8,000 ನೌಕರರಿಗೆ ಎಷ್ಟು ಅನಾನುಕೂಲ ಆಗಿದೆ ಅಂತಂದರೆ, ಒಂದು ತಿಂಗಳಿಂದ ಅಲ್ಲ ನಮ್ಮ ನಾಗರಹೊಳೆ ಆಗಿರ್ಬೋದು, ಬಂಡೀಪುರ ಆಗಿರ್ಬೋದು, ಸಫಾರಿ ನಿಲ್ಲಿಸಿದ ಮೈಸೂರಲ್ಲಿ ಕೂಡ ನವೆಂಬರ್ ತಿಂಗಳಲ್ಲಿ ಪ್ರವಾಸಿಗರು ಇಲ್ಲವೇ ಇಲ್ಲ. ಒಂದೊಂದು ಹೋಟ್ಲಲ್ಲಿ 1 ರೂಮ್ 2 ರೂಮ್ ಹೋಗ್ತಾ ಇಲ್ಲ. ನಿಮ್ಗೆ ಗೊತ್ತಿರಲಿ, ಈಗ ಮೈಸೂರಲ್ಲಿ 10,000 ರೂಮ್ ಇದೆ, ಡೈಲಿ 2,000 ರೂಮ್ ಹೋಗ್ತಾ ಇಲ್ಲ. ಯಾಕೆ ಅಂತಂದರೆ ಮೈಸೂರು ಬರೋರು ಅರಮನೆ ನೋಡ್ತಾರೆ, ಝೂ ನೋಡ್ತಾರೆ, ಪ್ಯಾಲೇಸ್ ನೋಡ್ತಾರೆ, ಆ ನಂತರ ಹೋಗೋದಿಲ್ಲಿ ಇದು ಚಾಮುಂಡಿ ಬೆಟ್ಟ ನೋಡ್ತಾರೆ, ಆ ನಂತರ ಹೋಗೋದಿಲ್ಲಿ ಸಫಾರಿ ತುಂಬ ಚೆನ್ನಾಗಿದೆ, ಭಾಳ ಬ್ಯೂಟಿಫುಲ್ ಆಗಿದೆ ಅಂತ ಹೇಳ್ಬಿಟ್ಟು ಇಲ್ಲ ನಾಗರಹೊಳೆಗೆ ಹೋಗ್ತಾರೆ, ಇಲ್ಲ ಬಂಡೀಪುರಕ್ಕೆ ಹೋಗ್ತಾರೆ. ನಾವೇನು ರೈತರಿಗೀಗ ಹುಲಿಗಳು ಬಂದೀಗ ಸಾವಿರಾರು ಹುಲಿಗಳು, ಸಾವಿರಾರು ಪ್ರಾಣಿಗಳು, ಎಷ್ಟೋ ಜನ ನಾವೇ ಈ 2-3 ತಿಂಗಳಿಂದ ಹೋದೆ. ಒಂದು ಪ್ರಾಣಿ ಯಾವುದೋ ಒಂದು ಕರಡಿ ಸಿಕ್ತು, ಒಂದು ನಾಯಿ ಒಂದು ಪ್ರಾಣಿ ಬೆಳಿಗ್ಗೆ 7 ಗಂಟೆಗೆ ಯಾವುದು ಈಚೆನೇ ಬರಲಿಲ್ಲ. ಹಂಗಂತ ಹೇಳ್ಬಿಟ್ಟು ನಾವು ಈಗ ಇಷ್ಟು ವರ್ಷದಿಂದ ಮಾಡಿದ್ವಿ. 850 ಸ್ಕ್ವೈರ್ ಕಿಲೋಮೀಟ್ರಲ್ಲಿ 50-60 ಕಿಲೋಮೀಟ್ರಲ್ಲಿ ಆಗುವಂಥ ಇದನ್ನು 850 ಕಿಲೋಮೀಟ್ರಿಂದ ಆ ಥರ ಏನೋ ಬಂದೋಬಸ್ತು ಮಾಡಲಿ ಸರ್ಕಾರ ಅನ್ನೋದು ನಮ್ಮ ಒತ್ತಾಯ ಮತ್ತು ಆಗ್ರಹ.